ಅನುಮೋದನೆ ಆಗಿದೆ, 3 ಕೋಟಿ ರೂಪಾಯಿಗೆ ಅನುಮೋದನೆ ಆಗಿದೆ. ಶಾಸಕರೇನು ಅವ್ರದ್ದೇನೋ ಬೇರೆ ಅಭಿಪ್ರಾಯ ಇಟ್ಕೊಂಡು ಕಾಮಗಾರಿ ಶುರು ಮಾಡೋದಕ್ಕೆ ಇನ್ನೂ ಅವಕಾಶ ಮಾಡಿಕೊಟ್ಟಿಲ್ಲ. ಅದಕ್ಕೋಸ್ಕರ ಅದನ್ನ ಏನಾದ್ರು ಒಂದು ತೀರ್ಮಾನ ನಾನು ಅವ್ರನ್ನೂ ಕರೆಸಿ ಮಾತಾಡ್ತೀನಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಅಧಿಕಾರಿ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡ್ತೀನಿ. ಫೋನ್ಗಳೆಲ್ಲ ಇಟ್ಟಿರ್ಬೇಕು, ಮತ್ತೆ ಅದನ್ನ ಹಿಡಿದಕ್ಕೆಲ್ಲ ಇದು ಮಾಡ್ತಾ ಇದ್ದಾರೆ. ಕಡಿಮೆ ಇದೆಯಂತ ಹೌದು. ಅದ್ರ ಬಗ್ಗೆ ಸಮಸ್ಯೆಗಳು, ಯಾಕಂದ್ರೆ ಈಗ ಇದರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಚಿರತೆ ಇರ್ಬೋದು, ಹುಲಿ ಇರ್ಬೋದು, ಇದ್ರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಮುಂದಿನ ಕ್ರಮಗಳು ಏನ್ ಮಾಡ್ಬೇಕು ಅಂತ ಕೂಡ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅದು ಅರಣ್ಯ ಇಲಾಖೆಯವರು ಮತ್ತು ಬೇರೆ ಪರಿಸರ ಅವರೆಲ್ಲ ಈ ಪ್ರಾಣಿ ದಯಾ ಸಂಘಟನೆಗಳ ಜೊತೆ ಎಲ್ಲ ಚರ್ಚೆ ಮಾಡ್ಬೇಕಾಗ್ತದೆ, ಏನ್ ಮುಂದಕ್ಕೆ ಮಾಡ್ಬೇಕು. ಯಾಕಂದ್ರೆ ಸಂಖ್ಯೆ ಬೆಳೀತಾ ಇದೆ, ಜಾಗ ಅಷ್ಟೇ ಇದೆ. ಅದರಿಂದ ಈಗ ಎಲ್ಲ ಇವರು ಈ ಪ್ರಾಣಿಗಳು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಇದ್ರ ಬಗ್ಗೆ ಅರಣ್ಯ ಸಚಿವರ ಬಗ್ಗೆ ಈಗಾಗಲೇ ಒಂದು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೋಡೋಣ ಏನ್ ಮಾಡ್ಬೇಕು, ಅವ್ರಂತ ಏನೋ ತೀರ್ಮಾನ ಮಾಡ್ಬೇಕು. ಈಗ ನಮ್ಮ ಕಡೆಯಿಂದ ಅನುದಾನ ಅನುಮೋದನೆ ಆಗಿದೆ, 3 ಕೋಟಿ ರೂಪಾಯಿಗೆ ಅನುಮೋದನೆ ಆಗಿದೆ. ಶಾಸಕರೇನು ಅವ್ರದ್ದೇನೋ ಬೇರೆ ಅಭಿಪ್ರಾಯ ಇಟ್ಕೊಂಡು ಕಾಮಗಾರಿ ಶುರು ಮಾಡೋದಕ್ಕೆ ಇನ್ನೂ ಅವಕಾಶ ಮಾಡಿಕೊಟ್ಟಿಲ್ಲ. ಅದಕ್ಕೋಸ್ಕರ ಅದನ್ನ ಏನಾದ್ರು ಒಂದು ತೀರ್ಮಾನ ನಾನು ಅವ್ರನ್ನೂ ಕರೆಸಿ ಮಾತಾಡ್ತೀನಿ. ಯಾಕಂತ ಹೇಳಿದ್ರೆ ಇದು ಅಂತಿಮವಾಗಿ ಸುಮ್ಮನೆ ಹಣ ಉಪಯೋಗ ಮಾಡದೇನೆ ಇಲ್ಲದೆ ಹೋದ್ರೆ ಅದು ಬೇರೆ ಕಡೆ ಸ್ಥಳಾಂತರ ಆಗ್ತದೆ. 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರೋದು ಅವರು ಹೇಳ್ತಾ ಇದ್ದಾರೆ. ನಾನು ಇನ್ನೊಮ್ಮೆ ನೋಡ್ತೀನಿ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ, ಶಾಸಕರ ಜೊತೆ ಚರ್ಚೆ ಮಾಡ್ತೀನಿ. ನಮ್ಮಲ್ಲಿ ಒಂದು ಕೊಲೆ ಪ್ರಕರಣ ಆಗಿತ್ತು. ಇನ್ನು ಯಾರು ಮಾಡಿದ್ರೆ ಇನ್ನು ಪತ್ತೆ ಹಚ್ಚಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿದೆ ಅಂತ ಪೊಲೀಸರು ಕೂಡ ಎಲ್ಲ ಪ್ರಯತ್ನಗಳು ಮಾಡ್ತಾ ಇಲ್ಲ ಅಂತಲ್ಲ, ಬಟ್ ಹೌದೌದು. ಏನು ಇನ್ನೂ ಅದಕ್ಕೆ ಯಾವುದೇ ರೀತಿಯ ಒಂದು ಸಾಕ್ಷಿಗಳಾಗ್ಲಿ ಅಥವಾ ಬೇರೆ ಮಾಹಿತಿಗಳಾಗಿ ಇನ್ನೂ ಸರಿಯಾಗಿ ಸಿಕ್ಕಿಲ್ಲ ಅಂತ ನನಗಿರುವಂತ ಮಾಹಿತಿ. ಇನ್ನೊಮ್ಮೆ ನಾನು ಇವತ್ತು SP ಅವ್ರ ಹತ್ರ ಮಾತಾಡ್ತೀನಿ. ನೋಡೋಣ ಯಾವ ರೀತಿಯಾಗಿ ಅದನ್ನ ಮಾಡಬೇಕು ಅಂತ. ಆಯ್ತಾ, ಅದು ಸ್ವಲ್ಪ ಸಮಸ್ಯೆಗಳಿದೆ. ಅದರಿಂದ ಇರುವಂತ ಭೂಮಿ ಬಹಳ ಕಮ್ಮಿ. ಅದಕ್ಕೋಸ್ಕರ ಅದನ್ನ ಯಾವ ರೀತಿಯಾಗಿ ಬಗೆಹರಿಸಬೇಕು, ಹೇಗ್ ಮಾಡ್ಬೇಕು ಅಂತ ನೋಡೋಣ. ಅರ್ಜಿದಾರರು ಹೆಚ್ಚಿದ್ದಾರೆ, ಇರುವಂತ ಜಾಗ ಕಮ್ಮಿ ಇದೆ. ಅದನ್ನ ಯಾವ ರೀತಿಯಾಗಿ ನೋಡ್ಬೇಕು ನೋಡೋಣ. ಖಂಡಿತ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದೀನಿ. ಮುಂದೆ ಏನ್ ಮಾಡ್ಬೇಕು ನೋಡೋಣ. ಒಂದು ತೀರ್ಮಾನಕ್ಕೆ ಬರೋದರ ಒಂದು ಪ್ರಯತ್ನ ಮಾಡ್ತೀನಿ. ಚುನಾವಣೆ ಈಗ ಮಾಡ್ಬೇಕು ಅಂತಾನೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ. ಬಹುಶಃ ಈಗ ಈ ಮಾರ್ಚ್ ಏಪ್ರಿಲ್ ತಿಂಗಳ ನಂತರ ಚುನಾವಣೆಗಳು ಖಂಡಿತ ಆಗ್ತದೆ. ಗ್ರಾಮ ಪಂಚಾಯತಿ ಅದ್ ಮಾಡ್ಲೇಬೇಕು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರ ಪಾಲಿಕೆಗಳು ಎಲ್ಲವೂ ಕೂಡ ಮಾಡ್ಬೇಕಾಗಿದೆ. ಬೆಂಗಳೂರು ಕೂಡ ಜೂನ್ 30 ಒಳಗಡೆ ಮಾಡ್ಲೇಬೇಕು ಅಂತ ಇದೆ. ಈಗಾಗಲೇ ನಮ್ಮ ಮೀಸಲಾತಿ ಅದು ಪ್ರಕಟಣೆ ಆಗಿದೆ, ಬೆಂಗಳೂರು ಮಹಾನಗರ ಪಾಲಿಕೆ GBA. ಅದರಿಂದ ಅದು ಅಂತಿಮ ತೀರ್ಮಾನಕ್ಕೆ ಒಟ್ಟಿಗೆನೆ ಮಾಡ್ಬೇಕಾ ಅಥವಾ ಗ್ರಾಮ ಪಂಚಾಯತಿ ಮಾಡಿದ ನಂತರ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಡ್ಬೇಕಾ, ಅದು ಸಿಂಬಲ್ ಮೇಲೆ ಮಾಡುವಂತದ್ದು. ಇದು ಸಿಂಬಲ್ ಈ ತರ ಇದು. ಅದಕ್ಕೋಸ್ಕರ ಎರಡೂ ಕ್ಲಬ್ ಮಾಡಿದ್ರೆ ಬೇರೆ ಸಮಸ್ಯೆ ಆಗುತ್ತಾ ಅಂತ ಕೂಡ ನೋಡ್ತಾ ಇದೀವಿ. ಅದ್ರ ಬಗ್ಗೆ ಅಂತಿಮವಾಗಿ RDPR ಮಿನಿಸ್ಟ್ರು ಒಂದು ತೀರ್ಮಾನಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ.